ನಾವು ಗೆಲ್ಲಬೇಕಷ್ಟೇ. ಇವತ್ತು ಬಂದಿರೋದು ನಮ್ಗೆ ಗೆಲುವು ಬೇಕಷ್ಟೇ, ನಮಗೆ ನ್ಯಾಯ ಬೇಕಷ್ಟೇ. ಧನ್ಯವಾದಗಳು ಬಂಧುಗಳೇ. ಪೊಲೀಸ್ ಇಲಾಖೆ, ಒಂದು ಡಾಕ್ಟರ್ಗಳು, ಒಂದು ಚಾಲಕರು ನಿರಂತರವಾಗಿ ನಮ್ಮ ಜೀವನ ಪಡ ಇಟ್ಟು ರೋಡಲ್ಲಿ ನಾವು ಪ್ರಯಾಣಿಕರಿಗೆ ಸೇವೆ ಕೊಡುವಂತದ್ದು ನಾವು ಇವತ್ತು ಮಾಡ್ಕೊಂಡ್ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವೇನ್ ಹೇಳ್ತಾ ಇದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಮಗೆ ಏನ್ ನ್ಯಾಯ ಕೊಡಬೇಕು ನೀವು ಕೊಡಿ. ಶಾಂತಿ ರೀತಿಯಾಗಿ ಸ್ಮೂತ್ ಆಪರೇಷನ್ ಏರ್ಪೋರ್ಟ್ದು, ಯಾಕೆಂದ್ರೆ ಇವತ್ತು ಭಾರತ ದೇಶದಲ್ಲೇ 2ನೇ ಏರ್ಪೋರ್ಟ್ ಇದು. ಇದನ್ನು ಕಾಪಾಡೋದು ನಮ್ಮ ಚಾಲಕರ ಕೈನಲ್ಲಿದೆ. ನಾವು ದಯವಿಟ್ಟು ಶಾಂತಿ ಪ್ರಿಯರಾಗಿ ಸಂಸದರು ಬರ್ತಾರೆ, ನ್ಯಾಯ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಅವ್ರ ಜವಾಬ್ದಾರಿ. ನಮ್ಮ ಜವಾಬ್ದಾರಿ ಏನು, ನಮ್ಗೆ ನ್ಯಾಯ ಕೇಳೋದು. ಹೊಟ್ಟೆ ಹಸ್ತಿದೆ, ನಮ್ಗೆ ಊಟ ಕೊಡಿ, ನ್ಯಾಯ ಕೊಡಿ, ಅಷ್ಟೇ ನಾವು ಕೇಳೋದು. ಇನ್ನೇನು 10 ನಿಮಿಷದಲ್ಲಿ ಸಂಸದರು ಬರೋರಿದ್ದಾರೆ. ದಯವಿಟ್ಟು ಚಾಲಕ ಬಂಧುಗಳೇ, ಇವತ್ತು ನೀವು ಏನು ಶಾಂತಿ ರೀತಿಯಾಗಿ ನಾವೇನು ಕಾಪಾಡ್ತೀವೋ ಅದ್ರ ಮೇಲೆ ನಮ್ಮ ರಿಸಲ್ಟ್ ಇರುತ್ತೆ. ಅದ್ರ ಮೇಲೆ ನಮ್ಮ ರಿಸಲ್ಟ್ ಇರ್ತದೆ. ನಮಗೂ ಹೊಟ್ಟೆ ಎಲ್ಲರಿಗೂ ಹಸ್ತಿದೆ, ನನಗೂ ಗೊತ್ತಿದೆ. ನನಗೂ ನಿಮ್ಮ ಜೊತೆನಲ್ಲಿ ನಾನು ಇದ್ದೀನಿ, ಸದಾ ನಿಮ್ಮ ಜೊತೆಲಿ ಇದ್ದೀನಿ. ಹಂಗಾಗಿ ಇವತ್ತು ನಾವು ಶಾಂತಿ ರೀತಿಯಾಗಿ ಮಾಡೋಣ. ಬಿಸಿಲಾಗ್ಲಿ ಮಳೆ ಆಗ್ಲಿ ರೀ, ನಾವು ಯಾವುದಕ್ಕೂ ಎದೆಗುಂದಲ್ಲ ಅಂತ ಕೊರೋನಾದಲ್ಲೇ ಬದುಕು ಬಂದಿರ್ತಕ್ಕಂಥ ಚಾಲಕರು ನಾವು. ಕೊರೋನಾದಲ್ಲಿ 2 ವರ್ಷ ನಮ್ಮ ಸಂಪಾದನೆ ಇಲ್ಲ, ಆದ್ರೂ ನಾವು ಬದುಕು ಕಟ್ಕೊಂಡ್ ಬಂದಿದ್ದೀವಿ. ಆಯ್ತಾ, ನಮಗೋಸ್ಕರ ಇವತ್ತು ಬೆಂಗಳೂರಿನಲ್ಲಿ ಜೀವನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ನನ್ನೂ ಸೇರಿಸಿ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಮನೆ ಬಾಡಿಗೆ 10,000 15,000 ಬಾಡಿಗೆ ಮನೆ ಸಿಗಲ್ಲ, ಮಕ್ಕಳು ಫೀಸು, EMI ಕಟ್ಟಬೇಕು. ಇವತ್ತು ನಾವೆಲ್ಲ ಹೊಸ ಗಾಡಿಗಳು ಹಾಕೊಂಡಿದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿ ಅಂತ ಕೆಲಸ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು, ಅಷ್ಟೇ ನಮ್ಮ ಗುರಿ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ಅಷ್ಟೇ ನಮ್ದು. ಆಮೇಲೆ ಯಾರು ಘೋಷಣೆಗಳು ಹಾಕ್ಬಾರ್ದು. ಸಾಹೇಬ್ರು ಬಂದಾಗ ಘೋಷಣೆಗಳು ಹಾಕ್ಬೇಕು, ಯಾರ ಬಗ್ಗೆನೂ ಹಾಕ್ಬೇಡಿ. ಶಾಂತಿ ರೀತಿಯಾಗಿರಿ. ಇನ್ನೊಂದು 10 ನಿಮಿಷ ಯಾರು ನುಗ್ಬೇಡಿ, ಇಲ್ಲಿಗೆ ಕರ್ಕೊಂಡ್ಬರ್ತೀವಿ. ದಯವಿಟ್ಟು ಸಹಕಾರ ಮಾಡಿ ಬಂಧುಗಳೇ. ಒಳಗಡೆ ಬರಬೇಡಿ, ಒಳಗಡೆ ಇರಿ ದಯವಿಟ್ಟು. ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಅಶ್ವಥ್ರವರು, ಅವರು ನೀಲಕಂಠಪ್ಪರು ಮತ್ತು ಇತರೆ ತಂಡದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿದ್ದಾರೆ. ನಾನೇ ಮಾಧ್ಯಮದಲ್ಲಿ ನೋಡಿ ನಾನೇ ಬಂದು ಎಲ್ಲ ನಮ್ಮ ಈ 3 ಜಿಲ್ಲೆ 4 ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಚಾಲಕರ ಸಮಸ್ಯೆ ಆಗಲಿ ಮಾಲೀಕರ ಸಮಸ್ಯೆ ಆಗಲಿ ಏನು ಅನ್ನೋಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಅವ್ರ ಜೊತೆ ಮಾತನಾಡಿದೆ. 2 ದಿವಸದ ಹಿಂದೇನೆ ನಾನು ತಿರುಪತಿಗೆ ಹೋಗ್ತಾ ಇದ್ದೆ. 2 ದಿನದಲ್ಲಿ ಇವತ್ತು ನಾನು ಇಲ್ಲಿನ ಸಂಬಂಧಪಟ್ಟಂತ KL ಸಂಸ್ಥೆ ಇವರಿಗೆ ನಾನು ಇವತ್ತೇ ಸಭೆ ಆಗಬೇಕು. ಅವ್ರು ಹೇಳಿದ್ರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಬರ್ತಾರೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಮಂತ್ರಿಗಳು ಬರಲಿ, ನನ್ನ ಅಭ್ಯಂತರ ಇಲ್ಲ. ಅವ್ರ ಜೊತೆನೂ ಕೂಡ ಬರ್ಲಿಕ್ಕೆ ನಾನು
ತಯಾರಾಗಿದ್ದೇನೆ. ಆದರೆ ಇವತ್ತು ಯಾಕೆ ಖಾಸಗಿ ವಾಹನಗಳನ್ನು ಕಳೆದ 10 ವರ್ಷಗಳಿಂದ ಎಲ್ಲಿ ನಿಮಗೆ ನಿಲುಗಡೆ ಸ್ಥಳ ಇತ್ತು ಅದನ್ನ 17 ವರ್ಷದಿಂದ ಅದನ್ನ ಯಾಕೆ ಇತರೆ ಕಡೆಯವರು ಅದನ್ನ ಸ್ಥಳಾಂತರಿಸಿದ್ದಾರೆ, ಅವ್ರು ಕೊಡುವಂತ ಕಾರಣಗಳೇನು, ಮತ್ತು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಅಲ್ಲಿನ ಉನ್ನತ ಮಟ್ಟದ ಅಧಿಕಾರಿಗಳು ಇವರಿಬ್ಬರ ನಡುವೆ ಒಂದು ಸಭೆ ಮಾಡಕ್ಕೆ ಬಂದಿದೆ. ಈ ಸಭೆ ಆದ್ಮೇಲೆ ನಾನು ಕೂಡ ಇಬ್ಬರನ್ನ ಕೂಡ ಅಂದ್ರೆ ಇಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ಅಲ್ಲಿ ಸಭೆಗೆ ಎಷ್ಟು ಸ್ಥಳ ಇದೆ ನೋಡ್ಕೊಂಡು ನಿಮ್ಮ ಪ್ರತಿನಿಧಿಗಳನ್ನ ಮಾತ್ರ ಅವ್ರ ಜೊತೆಯಲ್ಲಿ ಸಭೆಯಲ್ಲಿ ಸೇರಿಸ್ಕೊಂಡು ಮುಕ್ತವಾಗಿ ನಾವು ಮಾತನಾಡ್ತೀವಿ. ಯಾವ ರೀತಿ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತದೆ, ಸಹಕಾರ ಆಗ್ತದೆ, ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡುವಂಥದ್ದು. ಅಂತಿಮವಾಗಿ ನಿಮ್ಮೆಲ್ಲರ ಮೂಲ ಸಂಕಲ್ಪ ಏನಿರಬೇಕು, ಯಾರು ವಿಮಾನ ನಿಲ್ದಾಣಕ್ಕೆ ಬರುವಂತವರು ಹೋಗುವಂತವ್ರು ಪ್ರಯಾಣಿಕರು ಅವರಿಗೆ ಸುಗಮವಾಗಿ ಸಂಚಾರ ಆಗಬೇಕು. ಇವತ್ತು ನಗರದಿಂದ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ನಿಲುಗಡೆ ಸುಗಮವಾಗಿರ್ಬೇಕು. ಇಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥವರು ನಗರಗಳಿಗೆ ಹೋಗೋದಕ್ಕೆ ಸುಗಮವಾಗಿ ಸುಲಭವಾಗಿ ವಯಸ್ಸಾದವರು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಮಕ್ಕಳಿರ್ತಾರೆ, ವಯಸ್ಸಾದವರ ಹಿರಿಯರು ಇರ್ತಾರೆ. ಇವರೆಲ್ಲರ ಒಂದು ಹಿತದೃಷ್ಟಿಯನ್ನ ಕೂಡ ನಾವು ಇಟ್ಕೊಂಡು ಯಾವ ರೀತಿ ಇವತ್ತು ಟ್ಯಾಕ್ಸಿಗಳು ಅವ್ರಿಗೆ ಸಿಗ್ಬೇಕು. ಇವತ್ತು ಅನೇಕ ಬಗೆಯ ಟ್ಯಾಕ್ಸಿಗಳಿದೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಖಾಸಗಿ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಇದೆ, MNCs ಇವೆಲ್ಲ ಕೂಡ ಇದೆ. ಇವರೆಲ್ಲ ಕೂಡ ಏನು ಅವ್ರ ಸ್ವಂತ ವಾಹನಗಳೇನಿರಲ್ಲ, ಬಹುಪಾಲು ಅವರಿಗೇನು ಸ್ವಂತ ವಾಹನಗಳಿರಲ್ಲ. ದೇ ಆರ್ ಆಲ್ ಕಾಲ್ಡ್ ಅಗ್ರಿಗೇಟರ್ಸ್, ಪೂಲ್ ಮಾಡ್ತಾರೆ. ನಿಮ್ಮಂತ ಅನೇಕ ಚಾಲಕರು ಮಾಲೀಕರು ನಿಮ್ಮ ವಾಹನಗಳನ್ನ ಅವ್ರು ಇಟ್ಕೊಂಡು ಎಲ್ಲ ಇಂಟರ್ನೆಟ್ ಮೂಲಕ ಇಡೀ ವಿಶ್ವದಲ್ಲಿ ನಮ್ಮ